ತೆನ್ನೇರ ಮಹಿನಾ ಕೂಡ ಇದೇ ಮಾತನ್ನು ಹೇಳ್ತಾರೆ. ವಿನಯ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅಂತಾರೆ ತೆನ್ನೇರ. ಹಾಗಾದ್ರೆ ಸುಮ್ಮನೆ ಇವ್ರ ಹೆಸರನ್ನ ಬರೆದಿಡಕ್ಕೆ ಸಾಧ್ಯನಾ? ಬರೆದು ಸಾಯಕ್ಕೆ ಸಾಧ್ಯನಾ? ಇದನ್ನ ಮೇಲೆ ಕೇಸ್ ದಾಖಲಾಗಿಲ್ವಾ? FIR ಆಗಿಲ್ವಾ? ಇವ್ರನ್ನ ಒಳಗಡೆ ಹಾಕಿರ್ಲಿಲ್ವಾ? ಇವೆಲ್ಲವೂ ಕೂಡ ಪ್ರಶ್ನೆಗಳಿವೆ. ಶಾಸಕ ಪೊನ್ನಣ್ಣ ಆಪ್ತ ತೆನ್ನೀರನೇ ನನ್ನ ಸಾವಿಗೆ ಕಾರಣ, ಬರೀ ನಾನು ಮಾತ್ರ ಅಲ್ಲ, ಈ ಹಿಂದೆ ಸತ್ತಿರುವಂಥವರು ಅದನ್ನು ಇವರು ಹೆಂಡತಿ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಿದರು, ಅದು ಯಾಕಾಯಿತು, ಏನಾಯಿತು, ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು. ಅನ್ಯಾಯಕ್ಕೊಳಗಾದಂಥವ್ರಿಗೆ ಅವ್ರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದಾನಲ್ಲ ವಿನಯ್. ಯಾಕೆ ಹೇಳ್ದ? ಆದರೆ ತೆನ್ನೀರ ಹೇಳ್ತಾರೆ ನನಗೂ ಅವನಿಗೂ ಸಂಬಂಧವೇ ಇಲ್ಲ, ಅವನು ಯಾರು ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಅಂತ. ಆ ವಾಕ್ಯ ಸಂದೇಶವನ್ನು ಈಗ ಕಳಿಸಿದ ವಾಕ್ಯ ಸಂದೇಶವನ್ನು ಓದಿದ್ರೆ ಅಲ್ಲಿ ಬರೆದಿದ್ದಾರೆ, ನನಗೆ ಸಹಕಾರ ನೀಡಿದಂಥ ಪ್ರತಾಪ್ ಸಿಂಹ ಅವರು, ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು, ಮಾಜಿ ಶಾಸಕರಂತ KG ಬೋಪಯ್ಯನವರು, ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಅವರು, ಹಾಗೂ ಒಂದಿಬ್ಬರು ಲಾಯರು ಮತ್ತು ಒಂದೆರಡು BJP ಮುಖಂಡರ ಹೆಸರು ಹಾಕಿದ್ದಾರೆ. ಅವರು ಯಾವ ಸಹಕಾರ ನೀಡಿದೋ ಆತನಿಗೆ ಅವ್ರ ಹೆಸರು ಉಲ್ಲೇಖ ಮಾಡಿದಿರಲ್ಲ. ಮೊದಲು ಅವನು ತನಿಖೆ ಮಾಡಲಿ. ಆತ ಈ ರೀತಿ ಮನೋಸ್ಥಿತಿ ಮನೋವ್ಯಾಕುಲಕ್ಕೆ ಒಳಗಾಗಲಿಕ್ಕೆ ಯಾರು ಕಾರಣ ಅಂತ ತನಿಖೆ ಆಗಬೇಕು. ನನ್ನ ಅನಿಸಿಕೆ, ನನ್ನ ವೈಯಕ್ತಿಕ ಅನಿಸಿಕೆ ಅಂತದೆ ಇವರೇ ಏನೋ ಪ್ರಚೋದನೆ ಮಾಡಿದ್ದಾರೆ. ಅವ್ರನ್ನ ಮೊದಲು ಬಂಧನ ಮಾಡಿದ್ರು ವಿಚಾರಣೆ ಮಾಡಲಿ. ನಾನು ಕಿರುಕುಳ ಕೊಡೋದು ಅಂದರೆ ಅವ್ರ ಮೇಲೆ ದಬ್ಬಾಳಿಕೆ ನಡೆಸ್ತಕ್ಕಂಥದ್ದು. ನಾನು ಕಾಂಗ್ರೆಸ್ನ, ಕೊಡಗು ಜಿಲ್ಲಾ ಕಾಂಗ್ರೆಸ್ನ ವಾರ್ ರೂಮ್ನ ಪ್ರಮುಖ ಸಂಚಾಲಕ. ಪಕ್ಷದ ವಿಚಾರ ಬಂದಾಗ ಪಕ್ಷದ ವಿಚಾರದಲ್ಲಿ ನ್ಯಾಯ ಪಡೀಲಿಕ್ಕೆ ದೂರು ಸಲ್ಲಿಸೋದು ಇದೆಲ್ಲ ನನ್ನ ಪಕ್ಷದ ಪರವಾಗಿ ನನ್ನ ಜವಾಬ್ದಾರಿ ಅದು. ಹಾಗಾಗಿ ಸುಳ್ಳು ಸಂದೇಶಗಳು ಬಂದಾಗ ಪಕ್ಷಕ್ಕೆ ಅವಹೇಳನಕಾರಿಯಾಗಿ ಮಾತಾಡಿದಾಗ ಅಂಥವನ್ನು ದೂರು ಸಲ್ಲಿಸಿದ್ದೀನಿ. ಅದು ನಂದು ಡ್ಯೂಟಿ ಅದು.